ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭಮೇಳಕ್ಕೆ ಹೋಗಬೇಕು, ಪುಣ್ಯ ಸ್ನಾನ ಮಾಡಬೇಕು ಅನ್ನೋದು ಹಲವರ ಹೆಬ್ಬಯಕೆ. ಆದರೆ ಹಣವಿಲ್ಲದವರಿಗೆ ಅದು ಕನಸು ಮಾತ್ರ. ಹೀಗಿರುವಾಗ ಮಹಿಳೆಯೊಬ್ಬಳು ತಮ್ಮ ಭೂಮಿಯಲ್ಲಿ ಏಕಾಂಗಿಯಾಗಿ ಬಾವಿ ತೋಡಿ ಅದರಲ್ಲಿ ಗಂಗೆಯನ್ನ ಬರಿಸುವ ಮೂಲಕ ಪುಣ್ಯ ಸ್ನಾನ ಸಮಾಧಾನವನ್ನ ತಂದುಕೊಂಡಿದ್ದಾರೆ. ಹಾಗಾದ್ರೆ ಯಾರು ಆ ಮಹಿಳೆ, ಎಲ್ಲಿ ಈ ಘಟನೆ ನಡೆದಿರೋದು ಅಂತೀರಾ? ಈ ಸ್ಟೋರಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ಗೆ ಹೋಗಬೇಕು, ಮಹಾಕುಂಭ ಮೇಳದಲ್ಲಿ ಭಾಗವಹಿಸಿ ಪವಿತ್ರ ಸ್ನಾನವನ್ನು ಮಾಡಬೇಕು ಅನ್ನೋದು ಬಹುತೇಕ ಹಿಂದೂಗಳ ಈಗಿನ ಬಯಕೆ. ಆದರೆ ಅಲ್ಲಿಗೆ ಹೋಗಲಿಕ್ಕೆ ಹಣವೂ ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ಇಂಥದ್ರಲ್ಲಿ ಹಣ ಇಲ್ಲದವರು ಏನು ಮಾಡಬೇಕು? ಅಂಥದ್ರಲ್ಲಿ ಓರ್ವ ಮಹಿಳೆ ಈ ಆಸೆಯನ್ನು ಈಡೇರಿಸಿಕೊಳ್ಳಲು ಸ್ವತಃ ತಾವೇ ಗಂಗೆಯನ್ನು ಬಾವಿ ತೋಡುವ ಮೂಲಕ, ಅದರಲ್ಲಿಯೂ ಏಕಾಂಗಿಯಾಗಿ ಬಾವಿ ತೋಡುವ ಮೂಲಕ ಆ ಆಸೆಯನ್ನು ನೆರವೇರಿಸಿಕೊಂಡಿದ್ದಾರೆ. ಯಾರು ಅಂತೀರಾ? ತೋರಿಸ್ತೀವಿ ಬನ್ನಿ. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ನಗರದ ಗಣೇಶ ನಗರದ ಗೌರಿ ಎಂಬ ಮಹಿಳೆಯ ಕನಸು ಈಡೇರಿದೆ. ಗೌರಿ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭ ಮೇಳದಲ್ಲಿ ಭಾಗವಹಿಸಿ ಪವಿತ್ರ ಸ್ನಾನ ಮಾಡುವ ಹಂಬಲ ಹೊಂದಿದ್ರು. ಆದರೆ ಹಣದ ಕೊರತೆಯಿಂದ ಕಟ್ಟಿಕೊಂಡ ಕನಸು ಈಡೇರಲಿಲ್ಲ. ಹೀಗಾಗಿ ಪುಣ್ಯ ಸ್ನಾನ ಮಾಡುವ ಬಯಕೆ ಹೊತ್ತು ಮನೆಯಲ್ಲೇ ಗಂಗೆ ತರಿಸುವ ದೃಢ ನಿರ್ಧಾರ ಮಾಡಿದ್ರು. ಇದಕ್ಕಾಗಿ ಡಿಸೆಂಬರ್ನಲ್ಲಿ ಮನೆಯ ಹಿಂಭಾಗದ ಚಿಕ್ಕ ಜಾಗದಲ್ಲಿ ಏಕಾಂಗಿಯಾಗಿ ಬಾವಿ ತೋಡಲು ಪ್ರಾರಂಭಿಸಿದ್ರು. 40 ಅಡಿ ಆಳದಲ್ಲಿ ನೀರು ಹುಕ್ಕಿದ್ದು ಪೂಜೆ ಸಲ್ಲಿಸಿ ಮನೆಗೆ ಬರಮಾಡಿಕೊಂಡಿದ್ದು ಫೆಬ್ರವರಿ 26ರಂದು ಶಿವರಾತ್ರಿ ದಿನ ಪವಿತ್ರ ಸ್ನಾನ ಮಾಡಲಿದ್ದಾರೆ. ಜೊತೆಗೆ ಈ ಬಾವಿಗೆ ಕುಂಭಮೇಳದ ಸವಿ ನೆನಪಿನ ಫಲಕ ಹಾಕುವ ಆಸೆ ಇವರದ್ದು. ಎಲ್ಲಿ ಅಲ್ಲಿ ಸ್ನಾನ ನಡೀತಾ ಇದೆಯಲ್ಲ, ಗಂಗಾ ಸ್ನಾನ, ಅದ್ರ ನೋಡಿಕೊಳ್ಳಿ ಅಲ್ಲಿ ಹೋಗ್ಬೇಕು ಅನಿಸ್ತದೆ. ಆದ್ರೆ ಹೋಗೋಕೆ ಆಗುದಿಲ್ಲ, ಬಹಳ ದುಡ್ಡು ಬೇಕು, ಇವೆಲ್ಲ ಸಮಸ್ಯೆ. ಆದ್ರೆ ನಾನೇ ಒಂದು ತಕ್ಕೊಂಡು ಅದರಲ್ಲಿ ಸ್ನಾನ ಮಾಡಿ ಇಲ್ಲೇ ನೋಡ್ಬಿಡುವ, ನಾನು ಗಂಗಿನ ಇಲ್ಲೇ ಒಂದು ಶ್ರಮ ಪಟ್ಕೊಂಡು ನೋಡುವನ ಅಂತ ಮಾಡಿದೆ. ಅದು ನೀರು ಬಂತಲ್ರಿ, ಡಿಸೆಂಬರ್ ಇಂದ ಶುರು ಮಾಡೀನಿ. 2.5 ತಿಂಗಳು ಆಯ್ತು. ಕುಂಭಮೇಳದ್ದು 144 ಅದರದ್ದೇ ಬರೀತೇನೆ ಇಲ್ಲಿ. ಈಗ ಕಟ್ತಾನೆ ಹಸಿ ಇದಕ್ಕೆ ಬರ್ಸ್ಬಿಡ್ತೇನೆ. ಕುಂಭಮೇಳದ ನೆನಪಿಗೆ ಹಾಗೆ ಮಾಡಿದ್ದು. ಈ ನೀರು ಬಂದಿದ್ದು ಬಹಳ ಸಂತೋಷ ಆಗದೆ. ಗೌರಿ ಏಕಾಂಗಿಯಾಗಿ ಬಾವಿ ತೋಡಿ ನೀರು ತರಿಸಿದ್ದು ಇದು ಮೊದಲಲ್ಲ. ಈ ಹಿಂದೆ ಊರಿಗೆ, ಜನರಿಗೆ ಹಾಗೂ ತೋಟಕ್ಕೆ ನೀರಿಲ್ಲ ಎಂದು 2 ಬಾವಿ ತೋಡಿದ್ರು. ನಂತರ ತಮ್ಮ ಬಡಾವಣೆಯ ಅಂಗನವಾಡಿ ಮಕ್ಕಳಿಗೆ ಶುದ್ಧ ಕುಡಿಯುವ ನೀರಿಲ್ಲ ಎಂದು ತಾವೇ ಏಕಾಂಗಿಯಾಗಿ ಬಾವಿ ತೋಡಿ ಮಕ್ಕಳಿಗೆ ಕುಡಿಯುವ ಶುದ್ಧ ನೀರು ಸಿಗುವಂತೆ ಮಾಡಿದ್ರು. ಸದಾ ಸಾಮಾಜಿಕ ಕಳಕಳಿ ಹೊಂದಿರುವ ಇವರು ಇದೀಗ ಕುಂಭಮೇಳದ ಸವಿ ನೆನಪಿಗಾಗಿ ಮತ್ತೊಮ್ಮೆ ತಮ್ಮ ಮನೆಯ ಬಳಿಯೇ ಬಾವಿ ತೋಡಿ ತಮ್ಮ ಕನಸನ್ನ ನನಸಾಗಿಸಿಕೊಂಡಿದ್ದಾರೆ. ಕುಂಭಮೇಳ ಇದೆಯಲ್ಲ, ಅಲ್ಲಿ ಹೋಗ್ಬೇಕಂತ ಅವ್ರು ಬಹಳ ಆಸೆ ಇತ್ತು. ಆದ್ರೆ ಅವರು ಅಲ್ಲಿ ಹೋಗ್ಲಿಕ್ಕೆ ಆಗಿಲ್ಲ. ಅದಕ್ಕೆ ಅದ್ರ ನೆನಪಿಗಾಗಿ ಇಲ್ಲೊಂದು ಇರ್ಲಿ ಅಂತ ಆ ನೀರನ್ನ ನಾವು ಮನೇಲೇ ಸ್ವತಃ ತೆಗೆಯುವ ಅಂತೇಳಿ ಒಂದು ಇದರಲ್ಲಿ ಅವರು ಈ ಮನೇಲೇ ಒಂದು ಬಾವಿಯನ್ನ ತೆಗೆದಿದ್ದಾರೆ. ಈಗ ನಮಗೂ ಬಹಳ ಖುಷಿ ಆಯ್ತು. ನಮ್ಮ ಪಕ್ಕದ ಮನೆಯವರಾಗಿ ಇವರು ಈ ತರ ಸಾಹಸ ಮಾಡಿದ್ದಾರೆ ಅಂತಂದ್ರೆ ನಮಗೂ ಒಂದು ಹೆಮ್ಮೆ ವಿಷಯನೇ ಅಂತ ಹೇಳ್ತೀನಿ. ಒಟ್ನಲ್ಲಿ ಮನಸ್ಸು, ಪರಿಶ್ರಮ ಇದ್ರೆ ಏನನ್ನ ಬೇಕಾದರೂ ಸಾಧಿಸಬಹುದು ಎಂಬುದಕ್ಕೆ ಗೌರಿ ಸಾಕ್ಷಿಯಾಗಿದ್ದಾರೆ. ಜೊತೆಗೆ ಪವಿತ್ರ ಸ್ನಾನ ಮಾಡುವ ಕನಸು ನನಸಾಗಿಸಿಕೊಂಡಿದ್ದಾರೆ. ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.